ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರು. ಆತ್ಮೀಯರೇ, ವಿಶೇಷವಾಗಿ ನೀತಿ ಆಯೋಗ ಸಭೆ ನಡೆದ ವಿಶೇಷ ಸಭೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥ ಮಾತನ್ನು, ಪ್ರವಾಸೋದ್ಯಮ ಬೆಳೆಸ್ಬೇಕು ಅನ್ನುವಂಥ ಮಾತನ್ನು ನಮ್ಮ ಅಲ್ಲಿ ಕೂಡಿದ ಮುಖ್ಯಮಂತ್ರಿಗೆಲ್ಲ ಒಂದು ಸಲಹೆಯನ್ನು ಅಥವಾ ಸೂಚನೆ ನೀಡಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು. ಒಗ್ಗಟ್ಟಿನಿಂದ ಮಾಡಬೇಕು, ಕೂಡಿ ಹೋಗಬೇಕು, ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು, ಸಹಮತ ಇರಬೇಕು ಅನ್ನೋಂಥ ಮಾತುಗಳೆಲ್ಲ ಯೋಗ್ಯವಾದ ಮಾತುಗಳನ್ನು. ಆದರೆ ನಿಜವಾಗಿಯೂ ಈ ನೀತಿ ಆಯೋಗ ಬಂದಾಗಲಿಂದ ಸಮನ್ವಯತೆ ಕೂಡಿದಿರೋದ್ರಲ್ಲ, ಸಮನ್ವಯತೆ ಇದೆಯಾ ಅಂದ್ರೆ ಇಲ್ಲಿವರೆಗೆ ಆದಂಥ 10 ವರ್ಷಗಳ ಈ ನೀತಿ ಆಯೋಗದ ಸಭೆಗಳನ್ನೆಲ್ಲ ನೋಡ್ತಾ ಬಂದಾಗ ಅಲ್ಲಿ ಏಕಮಯವಾದ ದ್ವಿತೀಯ ಮೋದಿಯವ್ರು ಹೇಳ್ತಾರೆ ಅದು ಫೈನಲ್ ಅಪ್ಪ ಅನ್ನೋಂಗೆ. ಮತ್ತು ಮ್ಯಾಕ್ಸಿಮಮ್ ರಾಜ್ಯಗಳು BJP ಒಂದು ಹಿಡಿದಲ್ಲಿರೋದ್ರಿಂದಾಗಿ ಸಹಜವಾಗಿ ಅವ್ರೇನು ಹೇಳ್ತಾರೆ ಅದು ಫೈನಲ್ ಅನ್ನುವಂಥ ಮಾತು. ವಿರೋಧ ಪಕ್ಷದವ್ರು ಏನು ಮಾತಾಡೋದು ಅದಕ್ಕೆ ಬೆಲೆ ಇಲ್ಲ ಅನ್ನುವಂಥ ಮಾತಾಗಿತ್ತು. ಅದರ ಸಲುವಾಗಿ ಆ ನೆಲೆಯಲ್ಲಿನ ನಮ್ಮ ಜಯರಾಮ್ ರಮೇಶ್ ಇವರಿದ್ದಂಥವರು ಇದಕ್ಕೆ ನೀತಿ ಆಯೋಗ ಅಯೋಗ್ಯ ಸಂಸ್ಥೆ, ಕೆಲಸ ಮಾಡುವಂಥದ್ದೆಲ್ಲ ಯೋಗ್ಯ ಇಲ್ಲ ಅಂತೇಳಿ ಯೋಜನಾ ಆಯೋಗವನ್ನು ಕಿತ್ತಾಕೆ ಇದು ಮಾಡಿದ್ದು ತಪ್ಪಾಯ್ತೇನೋ ಅನ್ನೋಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಸಹಜವಾಗಿ BJP ವಿರೋಧಿಸ್ತಾ ಇದ್ದಾರೆ. ಅದು ಏನು ತಪ್ಪೇನಲ್ಲ. ನೀತಿ ಆಯೋಗ ಒಂದು ಒಳ್ಳೆಯ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದರು. ಯಾಕಂದ್ರೆ ನೇರ